ಹಾಯ್ ಹೆಲೋ ನಮಸ್ಕಾರ. ನಾನಿವತ್ತು ಒಂದೊಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಜೊತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಮಾಡೋಕ್ಕೂ ಮುಂಚೆ ಅದ್ರ ಬೆನಿಫಿಟ್ಸನ್ನು ನಿಮ್ಗೆ ಹೇಳಿಬಿಡ್ತೀನಿ. ನನ್ನೊಬ್ಬರು ಫಾಲೋವರು ನನಗೆ ಕೇಳಿದರು, ಒಳ್ಳೆ ಹೆಲ್ದಿಯಾಗಿರೋ ಮತ್ತು ಈಸಿಯಾಗಿ ಮಾಡುವಂಥ ವರ್ಕಿಂಗ್ ವುಮೆನಿಗೆ ಸಖತ್ ಈಸಿಯಾಗಿ ಮಾಡುವಂಥ ಒಂದೊಳ್ಳೆ ರೆಸಿಪಿ ಹೇಳ್ಕೊಡಿ ಅಂತ ಹೇಳಿ. ಸೊ ಹಾಗಾಗಿ ನಾನಿವತ್ತು ಮಾಡಿರೋದು ಮೇಥಿ ತೇಪ್ಲ. ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ಫಸ್ಟಿಗೆ ನಾನೊಂದು ಕಡಾಯಲ್ಲಿ 2 ಕಪ್ಪಷ್ಟು ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು, ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/4 ಚಮಚದಷ್ಟು ನಾನು ಅಜ್ವೈನ್ನ ಹಾಕ್ಕೊಂಡಿದ್ದೀನಿ. ಅಜ್ವೈನ್ನ ನಾವು ಓಂಕಾಳು ಅಂತ ಕೂಡ ಹೇಳ್ತೀವಿ. ಹಾಗೆ 1 ಕಪ್ಪಷ್ಟು ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ನಾನು ಮೊಸರನ್ನ, ಹಾಗೆ ತುರಿದಿಟ್ಕೊಂಡಿರೋ ಸ್ವಲ್ಪ ಶುಂಠಿನ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಶುಂಠಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ ಚಪಾತಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಇನ್ ಕೇಸ್ ಮೊಸರು ಏನಾದರೂ ಸಾಲಿಲ್ಲ ಅಂದರೆ ಸ್ವಲ್ಪ ನೀರು ಬೆರೆಸ್ಕೊಂಡು ಕಲಿಸ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಒಂದು ಉಂಡೆಯಾಗಿ ಅದನ್ನು ಮಾಡ್ತಾ ಇದ್ದೀನಿ. ಸೊ ಅದು ಒಂದು ಉಂಡೆಯಾಗಿ ಫಾರ್ಮ್ ಆದಮೇಲೆ ಮೇಲ್ಗಡೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ತೊಗೊಂಡು ಅದಕ್ಕೆ ಚೆನ್ನಾಗಿ ಸವರಿ ಅದನ್ನು ಒಂದು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಅಷ್ಟೇ ನಾನು ಹಾಗೆ ಇಡ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ಒಂದು ಸಲ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಾದ್ಮೇಲೆ ಒಂದು ಚಪಾತಿ ಮಾಡೋಷ್ಟು ಒಂದು ಉಂಡೆನ ತೊಗೊಂಡು ನಾನು ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಲಟ್ಟಿಸ್ಕೊಳ್ಳೋಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಕೂಡ ಕೆಲವೊಬ್ರು ತೊಗೊಳ್ತಾರೆ, ಅಂದರೆ ಈಸಿಯಾಗಿ ಲಟ್ಸೋಕ್ಕೆ ಅಕ್ಕಿ ಹಿಟ್ಟು ಒಳ್ಳೇದು ಅಂತ. ಬಟ್ ಅಕ್ಕಿ ಹಿಟ್ಟು ತೊಗೊಂಡು ಹುರಿದಾದ್ಮೇಲೆ ಸ್ವಲ್ಪ ಹಾರ್ಡ್ ಆಗುತ್ತೆ ಅಂತ ಹೇಳಿ ನಾನು ಚಪಾತಿ ಹಿಟ್ಟನ್ನೇ ತೊಗೊಂಡು, ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಾನು ಯೂಶಲಿ ತೇಪ್ಲ ರೌಂಡಾಗಿ ಬರೋದ್ರಿಂದ ನಾನು ಇದನ್ನು ರೌಂಡಾಗೇ ಮಾಡ್ಕೊಂಡಿದ್ದೀನಿ. ಸೊ ಇದು ಚಪಾತಿ ಥರ 3 ಮೂಲೆ ಮಾಡಬೇಕಂತ ಏನಿಲ್ಲ. ನೋಡಿ, ಆದಷ್ಟು ತೆಳ್ಳಗೆ ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಮಾಡೋಕ್ಕೆ ಬರದೇ ಇರೋರು ಡಿಸೈರ್ಡ್ ಇಂಡಿಯನ್ ಮ್ಯಾಪನ್ನು ಕೂಡ ನೀವು ಮಾಡ್ಕೊಳ್ಬಹುದು. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ಕಾದಿರೋ ಹಂಚ್ ಮೇಲೆ ಹಾಕ್ಕೊಂಡು ನಾನು ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಡ್ರೈ ಆಗಿರೋದನ್ನು ಫಸ್ಟ್ ನಾನು ಕೆಳಗಡೆ ಹಾಕಿ ಮೇಲ್ಗಡೆ ಒದ್ದೆ ಇರೋದನ್ನು ಹಾಕಿ ಅದನ್ನು ಒಂದ್ಸಲ ಫ್ಲಿಪ್ ಮಾಡಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ. ನೆಕ್ಸ್ಟ್ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಸವರಾದ್ಮೇಲೆ ಇದನ್ನು ಕೂಡ ಫ್ಲಿಪ್ ಮಾಡಿದ್ದೀನಿ. ಸೊ ಫ್ಲಿಪ್ ಮಾಡಾದ್ಮೇಲೆ ಅದು ಭಾಗಕ್ಕೆ ಕೂಡ ನಾನು ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾನು ಚೆನ್ನಾಗಿ ಸವರ್ಕೊಂಡಿದ್ದೀನಿ. ಇನ್ ಕೇಸ್ ಬೇಕು ಅನ್ನೋರು ತುಪ್ಪ ಕೂಡ ಹಾಕ್ಕೊಂಡು ನೀವು ಹುರ್ಕೊಳ್ಬೋದು. ಇದನ್ನು ನಾನು ತಿನ್ನೋಕ್ಕೆ ತುಪ್ಪ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಹುರ್ಕೊಳ್ಳೋಕೆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಸೊ 2 ಸೈಡ್ ಆದಮೇಲೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಮೊಸರು ಮತ್ತು ನಾನು ಉಪ್ಪಿನಕಾಯಿ ಜೊತೆ ಹಾಕ್ಕೊಂಡು ಚೆನ್ನಾಗಿ ತಿಂದಿದ್ದೀನಿ. ಈ ಥರ ಒಳ್ಳೆ ಉಪ್ಪಿನಕಾಯಿ ಮತ್ತು ಮೊಸರಲ್ಲಿ ತಿಂತಾ ಹೋದರೆ ಓ ಗಾಡ್ ಎಷ್ಟು ತಿಂತೀರ ಅನ್ನೋದಕ್ಕೆ ಲೆಕ್ಕನೇ ಇರಲ್ಲ. ನಾನು ಸ್ವಲ್ಪ ತೆಳ್ಳಗೆ ತೊಗೊಂಡಿದ್ದೀನಿ. ಯಾರಿಗಾದ್ರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಮರೀದೆ ತಿಳಿಸಿ. ಹಾಗೆ ಸದ್ಯದಲ್ಲೇ ಹೊಸ ಇನ್ನೊಂದು ನ್ಯೂಟ್ರಿಷಿಯಸ್ ರೆಸಿಪಿ ಜೊತೆ ಬರ್ತೀನಿ. ಈ ಸೀರೀಸಲ್ಲಿ ನಾನು ಮಾಡುವಂಥ ಎಲ್ಲ ಹೆಲ್ದಿ ನ್ಯೂಟ್ರಿಷಿಯಸ್ ಫುಡ್ಡನ್ನು ಟ್ರೈ ಮಾಡಿ, ಹಾಗೆ ಹೇಗಾಗಿತ್ತು ಅಂತ ನನಗೆ ಮರೀದೆ ತಿಳಿಸಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.